ಸರ್ ಈಗ ಸಿದ್ದರಾಮಯ್ಯನವರು ಪಟ್ಟಿಡಿದ್ರು. ಹೆಂಗ್ ಬಂತು ಅಂತಂದ್ರೆ ಇದು ಮೊದಲಿಗೆ ಒಂದಿಷ್ಟು ಲೀಕ್ ಮಾಡಿದ್ರು, ಅದಾದ್ಮೇಲೆ ಕ್ಯಾಬಿನೆಟ್ ಸಚಿವರಿಗೆ ಬುಕ್ಸ್ ಕೊಟ್ಟರು, ಕ್ಯಾಬಿನೆಟ್ ಸಚಿವರಿಗೆ ಬುಕ್ಸ್ ಕೊಟ್ಟರು ಅಂದ್ರೆ ಕಡ್ತಾ ಕೊಟ್ಟರು, ಅದು ದಾಖಲೆಗಳು, ಅದು ಆದಿ ಬೀದಿಯಲ್ಲಿ ಎಲ್ಲಾ ಕಡೆ ಬಂದಾದ್ಮೇಲೆ ಏನಾಯ್ತು, ಇಲ್ಲ ಇದೇ ಕರೆಕ್ಟ್ ಇದೆ ಅಂತ ನಿಮ್ಮ ಪಾರ್ಟಿಯ ವಕ್ತಾರರೆಲ್ಲ ಡಿಬೇಟ್ಗಳಲ್ಲೆಲ್ಲ ಬಂದು ಚರ್ಚೆ ಮಾಡಿದ್ರು, ಇದು ಕರೆಕ್ಟ್ ಇದೆ ಅಂತ. ಡೆಲ್ಲಿಗೆ ಹೋಗಿ ಬಂದವರೇ ಮತ್ತೊಂದು ಮಾಡ್ತೀನಿ ಅಂತಂದ್ರು. ಸೊ ನೀವೇನ್ ನ್ಯಾಯ ಒದಗಿಸಿದ್ರಿ ಕಾಂತರಾಜು ವರದಿ ಆಯೋಗಕ್ಕೆ? ನೀವು ಹೇಳಿದಷ್ಟು ಮಾತು ಸ್ವೀಕಾರ ಮಾಡ್ಕೊಂಡು ನಾನು ಯಾವುದು ಡಿಸ್ಪ್ಯೂಟ್ ಮಾಡಲ್ಲ. ನಮಗೆ ಬಾಧ್ಯತೆ ಇದೆ, ನಾವು ಸರ್ಕಾರ ನಡೆಸ್ತಾ ಇದ್ದೀವಿ, ನಾವು ಉತ್ತರ ಕೊಡಬೇಕು, ಅಕೌಂಟಬಿಲಿಟಿ ಇದೆ. ನಾವು BJP ಥರ ಪಲಾಯನವಾದ ಮಾಡಲ್ಲ. ಜಯಪ್ರಕಾಶ್ ಹೆಗ್ಡೆರವರು ಚೇರ್ಮನ್ ಆಗಿದ್ದವರು. ಯಾರು ಜಯಪ್ರಕಾಶ್ ಹೆಗ್ಡೆ? ಯಾವ ಪಾರ್ಟಿಯವರು? ಭಾರತೀಯ ಜನತಾ ಪಕ್ಷದವರು ನಾಮಿನೇಟ್ ಮಾಡಿದಂಥ ಜಯಪ್ರಕಾಶ್ ಹೆಗ್ಡೆರವರು ಚೇರ್ಮನ್ನು. ಅವರು ಕಾಂತರಾಜು ರಿಪೋರ್ಟನ್ನು ಕೆಲವು ಮಾರ್ಪಾಟುಗಳು, ಕೆಲವು ಎಲ್ಲದೂ ಅಲ್ಲ, ಸಮಗ್ರ ತಿದ್ದುಪಡಿ ಅಲ್ಲ, ಕೆಲವು ಅಡಿಷನ್ಸ್ ಮತ್ತೊಂದು ಮಾಡಿ ಒಂದು ನಿಮಿಷ ಸರ್ಕಾರದಲ್ಲಿದೆ ಮೇಡಮ್. ಯಾಕೆ ಮತ್ತೊಂದು ಗಂಟೆ ಮಾಡಿಸ್ತಿದ್ದೀರಿ? ನೀವು ಪ್ರಶ್ನೆ ಕೇಳಿದ್ ಗುರ್ತಾಕೊಳಕ್ ನಾನು ಸ್ವೀಕಾರ ಮಾಡಿದೆ, ನೀವು ಹೇಳಿ ನಾನು ಡಿಸ್ಪ್ಯೂಟೇ ಮಾಡಿಲ್ಲ. ನೀವೇನು ಇದುವರೆಗೂ ಚರ್ಚೆ ಮಾಡಿದ್ರಿ, ಸಿದ್ದರಾಮಯ್ಯ ಮಂತ್ರಿಮಂಡಲದಲ್ಲಿ ಇಟ್ಟರು, ಮಂತ್ರಿಗಳು ಕಾಪಿ ಕೊಟ್ಟರು, ಮತ್ತೆ ಡೆಲ್ಲಿಗೆ ಅಕೌಂಟಬಿಲಿಟಿ ಯಾರು ಸರ್? ಎಷ್ಟು ಕೋಟಿ ಸರ್? ಆ ದುಡ್ಡಿನ ಅದನ್ನ ಹೇಳ್ತೀನಿ. 425 ಕೋಟಿ 465 ಕೋಟಿ 25 ಕೋಟಿ ಅಂತ ಇವತ್ತೇನಾದ್ರು ಪ್ರೂವ್ ಮಾಡ್ಬಿಟ್ರೆ ಇವತ್ತಿಂದ ಪರ್ಟಿಕಲ್ ರಿಟೈರ್ಮೆಂಟ್ ನನಗೆ ಎಷ್ಟು ಹಾಗಾದ್ರೆ? 165 ಕೋಟಿ ಇದನ್ನೇ ಸುಳ್ಳು ಹೇಳೋದು. ಮೊದಲಿಂದ ಎಷ್ಟು? ಒಂದ್ ನಿಮಿಷ ಸುಮ್ಮನೆ ಇರಿ, ಅವ್ರಿಗೆ ನಾನು ಉತ್ತರ ಹೇಳ್ತೀರ ದಯವಿಟ್ಟು. ಅವ್ರು ಹೇಳ್ತಾರೆ 425 ಕೋಟಿ ಕಾಂತರಾಜು ಅವ್ರಿಗೆ ಹೇಳ್ತಿರೋದು ಅವರು. ಅದನ್ನೇ ಇದೆಲ್ಲ ಕಾಂತರಾಜು ರಿಪೋರ್ಟ್ ಹೇಳ್ತಿರೋದು ನಾನು. ಸ್ವಲ್ಪ ಇಲ್ಲಿ ದಯಮಾಡಿ ಅವ್ರು ಹೇಳ್ತಿರೋದು ಆಗ್ಲೇ ರಿಪೀಟ್ ಮಾಡಿ. ಎರಡು ಗಣತಿ ಸೇರಿ ಎಷ್ಟು ಕೋಟಿ 10 ವರ್ಷಗಳ ಅಂತರದಲ್ಲಿ? ಮೇಡಮ್, ಕಾಂತರಾಜು ವರದಿರವರಿಗೆ ಕೊಟ್ಟಿರ್ತಕ್ಕಂಥದ್ದು 165 ಕೋಟಿ. ನನ್ನ ಸ್ನೇಹಿತರು ಶರವಣರವರು ಆಗ್ಲೇ 250 ಕೋಟಿ ಅಂದ್ರೆ ಈಗ 425 ಕೋಟಿ ಅಂದ್ರೆ ಅದು 165 ಕೋಟಿ. ಇವತ್ತು 615 ಕೋಟಿ ಸಮಥಿಂಗ್, ಮೋರ್ ದೆನ್ 600. ಮೇಡಮ್, ನಾವು ನಿಮಿಷ ಅಕೌಂಟಬಿಲಿಟಿ ಖಂಡಿತ ಸರ್ಕಾರ ಆನ್ಸರಬಲ್ಲು. ತೀರ್ಮಾನ, ಕ್ಯಾಬಿನೆಟ್ ತೀರ್ಮಾನ, ಸೆಷನ್ ನಡೆಯುತ್ತೆ, BJP ಇರ್ತಾರೆ, JDS ಇರ್ತಾರೆ, ಲೆಟ್ ದೆಮ್. ಮತ್ತೆ ಪಬ್ಲಿಕ್ ಅಕೌಂಟ್ ಗಂಟೆ ಅಶ್ಯೂರೆನ್ಸ್ ಕಂಪ್ನಿನಲ್ಲಿ ನಮ್ಮ ಸ್ನೇಹಿತರ ಚೇರ್ಮನ್ ಇದ್ದಾರೆ, ಲೆಟ್ ದೆಮ್ ಪುಟ್ ದ ಕ್ವಶನ್ ಬಿಫೋರ್ ದ ಗೌರ್ಮೆಂಟ್. ಅದಕ್ಕೆ ನಾನು ಉತ್ತರ ಕೊಡೋಕೆ ಬರಲ್ಲ, ಸರ್ಕಾರ ಉತ್ತರ ಕೊಡುತ್ತೆ. ಇವತ್ತಾಗಿರೋದು ಹಿಂದಿಂದು 165 ಕೋಟಿ. ಇದನ್ನು ಅಲ್ಲಿಗೆ ಬಿಡ್ತೀನಿ, ಯಾಕೆಂದ್ರೆ ಅವ್ರು ಕೇಳಿದ್ರಿಂದ ಪ್ರಸ್ತಾಪ ಮಾಡಿದ್ರೆ ನಾನು ಹೇಳ್ತಾ ಇದ್ದೀನಿ. ಸರ್, ಈಗ ಬಹಳಷ್ಟು ಜಾತಿ ಸಮುದಾಯಗಳು ಪೇಪರಲ್ಲಿ ಆ್ಯಡ್ ಕೂಡ ಕೊಟ್ಟಿದೆ ಸರ್. ನಮ್ಮ ಜಾತಿ ನಂಬರ್ ಇಷ್ಟು, ಇದು ಉಪಜಾತಿ ಇಷ್ಟು, ನೀವು ಹಿಂಗೆ ಹೇಳಬೇಕು ಅಂತ ಪೇಪರಲ್ಲಿ ಆ್ಯಡ್ ಕೂಡ ಕೊಟ್ಟಿದ್ದಾರೆ. ಇಫ್ ಇಟ್ ಈಸ್ ಶೈಕ್ಷಣಿಕ ಮತ್ತು ಸಾಮಾಜಿಕ ಸಮೀಕ್ಷೆ ಆಗಿದ್ದರೆ ಜಾತಿಗಳ ಬಗ್ಗೆ ಎಲ್ಲ ಸಮುದಾಯದ ಮುಖಂಡರುಗಳು, ಜಾತಿ ಸಮುದಾಯದ ಸಂಘಟನೆಗಳ ನಾಯಕರು ಪೇಪರ್ಗಳಲ್ಲಿ ಆ್ಯಡ್ ಕೊಡೋಷ್ಟು ದೊಡ್ಡ ವಿಷಯ. ಈಗ ಉದ್ದೇಶ ಒಳ್ಳೆ ಉದ್ದೇಶ ಇದ್ರೂ ಸಹ ಪ್ರಮುಖ ಸಮುದಾಯಗಳನ್ನ ಒಡೆದಾಡುವಂತ ನೀತಿ ಅಂತ ಹೇಳಿ ಅಂದ್ರೆ ಯಾವುದು? ದೊಡ್ಡ ಸಮುದಾಯಗಳು. ಯಾವ ದೊಡ್ಡ ಸಮುದಾಯ? ದೊಡ್ಡ ಸಮುದಾಯ ಈಗ ನೀವು ಈಗ ದೊಡ್ಡ ಸಮುದಾಯದಂದ್ರೆ ಒಕ್ಕಲಿಗರು, ಲಿಂಗಾಯತರಾ, ಅವರು ಬರ್ತಾರೆ. ಯಾಕೆ ಒಕ್ಕಲಿಗರು ಇಲ್ವಾ ರಾಜ್ಯದಲ್ಲಿ? ಅಶಕ್ತರು ಅಂತ ಹೆಂಗೆ ಡಿವೈಡ್ ಮಾಡೋದು ಶರವಣ ಅವರೇ? ನಾನು ಅದನ್ನ ಕೇಳ್ತಾ ಇರತಕ್ಕಂಥದ್ದು. ಈಗ ಯಾಕೆ ಅವೇರ್ನೆಸ್ ನ ಯಾಕೆ ಮೂಡಿಸ್ತಾರೆ? ಪತ್ರಿಕೆಗಳಲ್ಲಿ ಜಾಗೃತಿ ಕೊಡ್ತಾರೆ, ಟಿವಿಗಳಲ್ಲಿ ಕೊಡ್ತಾರೆ, ನಿಮ್ ಸಮುದಾಯ ಹೀಗೆ ಬರ್ಸಿ ಅಂತ ಹೇಳಿ. ಒಂದು ಕನ್ಫ್ಯೂಷನ್ ಇತ್ತು, ಧರ್ಮ ಕಾಲಮಲ್ಲಿ ಏನ್ ಬರ್ಸ್ಬೇಕು ನಾವು ಅಂತ. ಧರ್ಮದಲ್ಲಿ ಲಿಂಗಾಯತ ಬರ್ಸ್ಬೇಕಾ, ಹಿಂದೂ ಬರ್ಸ್ಬೇಕಾ ಅನ್ನೋಂತ ಕನ್ಫ್ಯೂಷನ್. ಯಾಕೆಂದ್ರೆ ಜಾತಿಯಲ್ಲಿ ಏನ್ ಬರ್ಸ್ಬೇಕು, ಅದ್ರಲ್ಲಿ ಏನು ನಾನು ಇದು ಬರ್ಸ್ಬೇಕಾ, ಏನು ಪಂಚಮಸಾಲಿ ಬರ್ಸ್ಬೇಕಾ, ಅದು ಬರ್ಸ್ಬೇಕಾ, ಇದು ಬರ್ಸ್ಬೇಕಾ, ದೊಡ್ಡ ಕನ್ಫ್ಯೂಷನ್ ಆಯ್ತು ಸರ್. ಏನಕ್ಕೆಂದ್ರೆ ನಮ್ಮ ಮುಖ್ಯಮಂತ್ರಿಗಳು, ಗೌರವಾನ್ವಿತ ಮುಖ್ಯಮಂತ್ರಿಗಳು ಅಹಿಂದ ಪ್ರಯೋಗ ಮಾಡ್ತಾ ಇದ್ದಾರೆ. ಅದು ನಿಮ್ಗೂ ಗೊತ್ತಿದೆ. ಅಹಿಂದವನ್ನು ಇಟ್ಕೊಂಡು ಅಲ್ಪಸಂಖ್ಯಾತರು ಇರ್ಬೋದು, ದಲಿತರಿರ್ಬೋದು, ಬೇರೆ ಬೇರೆ ಸಮುದಾಯದಲ್ಲಿ ಯಾರೇ ಇರಲಿ, ಇವತ್ತು ನನ್ನನ್ನು ಬಿಟ್ಟು ನೀವೇನಾದರೂ ರಾಜಕಾರಣ ಮಾಡಕ್ಕೆ ಹೋದ್ರೆ ನಿಮಗೆ ವಿರುದ್ಧವಾಗಿ ತಿರುಗಿ ಬೀಳ್ತಾರೆ ಅನ್ನೋದು ಒಂದು ಸಂದೇಶ. ಏನ್ ಮಾಡಿದ್ದಾರೆ ಅಂತ ಹೇಳ್ಬೇಕಲ್ಲ ಸರ್, ಅಹಿಂದ ಸಮುದಾಯಕ್ಕೆ ಮುಖ್ಯಮಂತ್ರಿಗಳು ಏನ್ ಮಾಡಿದ್ದಾರೆ? ಅಲ್ಲ, ಮಾಡಿದ್ದಾರೆ. ಅವರ ಸಮುದಾಯದ ಮಾಡಿಲ್ಲ ಅಂದ್ರೂ ಕೂಡ ಅವ್ರ ಸಮುದಾಯವನ್ನು ಬಿಟ್ಟು ಹೋಗಬಾರ್ದಲ್ವಾ? ಅಹಿಂದ ಅನ್ನೋ ಒಂದು ಟ್ರಂಪ್ ಕಾರ್ಡ್ ಇಟ್ಕೊಂಡೆ ಮುಖ್ಯಮಂತ್ರಿಗಳು ಇವತ್ತು ಅವರು ವೋಟ್ ಬ್ಯಾಂಕ್ ಮಾಡ್ಕೊಂಡಿರತಕ್ಕಂಥದ್ದು. ಎಸ್ ಅದು ಗೊತ್ತಿರತಕ್ಕಂಥದ್ದು, ಎಲ್ರಿಗೂ ಗೊತ್ತಿರತಕ್ಕಂಥದ್ದು. DK ಶಿವಕುಮಾರ್ಗೂ ಗೊತ್ತು, ಈಶ್ವರ್ ಖಂಡ್ರೆಗೂ ಗೊತ್ತು, MB ಪಟೇಲ್ರಿಗೂ ಗೊತ್ತು, ಎಲ್ಲ ಗೊತ್ತಿರತಕ್ಕಂಥ. ಅದರಿಂದ ಅವರವರ ಜಾತಿಯನ್ನ ಬಿಟ್ಬಿಟ್ರೆ ಗೊತ್ತು, ಅದು ರಮೇಶ್ ಬಾಬುಗೂ ಗೊತ್ತು. ಇರ್ಲಿ, ಆಯ್ತು, ನನಗೆ ಗೊತ್ತು. ನೀವ್ ಹೇಳಿ. ನಾನು ಹೇಳ್ತಾ ಇರತಕ್ಕಂಥದ್ದು ಅವರವರ ಜಾತಿ ಬಿಟ್ಟು
ಅವ್ರ ಬಲಿಷ್ಠರು ಇದ್ದಾರೆ, ನಾವು ಈ ರಾಜ್ಯದಲ್ಲಿ ನಾವೇ ನಂಬರ್ 1 ಇದೀವಿ ಅನ್ನೋದನ್ನ ಅವರು ಸರಿಯಾದ ರೀತಿಯಲ್ಲಿ ತೋರ್ಪಡೆ ಈ ಮಾಡಬೇಕು. ಪ್ರಜಾಪ್ರಭುತ್ವ ವ್ಯವಸ್ಥೆಯ ಸಂವಿಧಾನದ ಅಡಿಯಲ್ಲಿ ಸರ್ ನಿಮ್ಮ ಸಮುದಾಯ ಎಷ್ಟಿದೆ ಸರ್ ಈ ರಾಜ್ಯದಲ್ಲಿ? ಅಲ್ಲ ನಾವು ಸರ್ ಎಷ್ಟಿದ್ದೀರಿ ಸರ್? ಅಲ್ಲ ಸ್ವಲ್ಪ ಸಂಖ್ಯೆಯಲ್ಲಿ ಇರತಕ್ಕಂತ ಅಷ್ಟು ಅಲ್ಪಸಂಖ್ಯಾತರು, ಸರ್, ಇದೇ ನಮ್ಮ ಮೈಕ್ರೋ ಪ್ರಜಾಪ್ರಭುತ್ವದ ಅಲ್ಪಸಂಖ್ಯಾತರು, duty ಇದು. ಅದ್ರಲ್ಲಿ ಏನು ದೊಡ್ಡ ಮಾಡ್ತಲ್ಲ ನಾನು. ಈಗ ಇಲ್ಲಿ ಜಾತಿ ಚಿನ್ನದಲ್ಲಿ ನಂಬರ್ 1 ಅಂತಾರಲ್ಲ. ಅಲ್ಲ ಈಗ ಜಾತಿ ಅಂತ ಬಂದಾಗ ಈಗ ಅವ್ರೇನ್ ಹೇಳಿದ್ದಾರೆ, ಚಿನ್ನದಂತ ಮನುಷ್ಯ ಸರ್. ಅಲ್ಲ ನಾವು ಚಿನ್ನದಂತ ಮನುಷ್ಯ, ರಮೇಶ್ ಬಾಬು ಗೊತ್ತಿದೆ ಅದು, ಅವ್ರ ಮನಸ್ಸಲ್ಲಿ ಒಳಗಡೆ ಹೇಳ್ತಾರೆ. ಇರ್ಲಿ ಈ ವೇದಿಕೆ ಅವ್ರು ಹೇಳಕ್ಕಾಗಲ್ಲ, ಅವ್ರು ಹೇಳಿದ್ರಲ್ಲ, ಹೇಳ್ತೀನಿ. ಚಿನ್ನದಂತ ಮನುಷ್ಯ ಅಂತ. ಇರ್ಲಿ. ನಾನು ಹೇಳ್ತಾ ಇರತಕ್ಕಂಥದ್ದು ಇವತ್ತು ಜಾತಿ ಜನಗಣತಿ ಅನ್ನೋದನ್ನ ಹಿಂದೆಯಿಂದ ಬಂದಿರತಕ್ಕಂಥದ್ದು, ಇವತ್ತೇನು ಹೊಸದಾಗಿ ಏನು ಬಂದಿಲ್ಲ. ರಾಜಕಾರಣಿಗಳು ರಾಜಕೀಯ ಅಂತ ಬಂದಾಗ ಮೊದಲನೇ ಬರೋದೆ, ನಾನೀಗ ಎಲ್ಲೋ ಒಂದ್ ಕಡೆ MLA ಎಲೆಕ್ಷನ್ ನಿಲ್ಬೇಕು, ನಿಂತಾಗ ನಿಮ್ ಜಾತಿಯವ್ರು ಎಷ್ಟು ಜನ ಇದಾರಪ್ಪ, ಅಂತ ನಿಮ್ ಪಾರ್ಟಿ ಅವ್ರು ಕೇಳ್ತಾರೆ ಪಾಪ, ಅಲ್ಲ ಎಲ್ಲ ನಮ್ ಪಾರ್ಟಿಯವ್ರಲ್ಲ ಕೇಳಿದ್ರು. ಎಲ್ಲಾ ಪಾರ್ಟಿಯವ್ರು ಕೇಳೋದೆ, ಅವೆಲ್ಲ ಏನಿಲ್ಲ. ಉದಾಹರಣೆಗೆ ಈಗ ನೋ 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 ಅದನ್ನ ಹೇಳಲೇಬೇಡಿ, ಅದನ್ನ ಹೇಳಲೇಬೇಡಿ. ರಾಜಕೀಯ ಬಂದಾಗ ಎಲ್ಲಾ ಪಾರ್ಟಿಯವರು ನೋಡೋದೆ, ಎಲ್ಲಾ ಪಾರ್ಟಿಯವರು ನೋಡೋದೆ. ಅದಕ್ಕೆ ಟಿಕೆಟ್ ಕೊಟ್ಟಿಲ್ಲ JDS ಅಲ್ಲ ಎಲ್ಲಾ ಪಾರ್ಟಿ ಯಾಕೆ ಕೊಟ್ಟಿಲ್ಲ? ಅಸೆಂಬ್ಲಿ ಟಿಕೆಟ್ ಅಲ್ಲಲ್ಲ, ಕೊಟ್ಟಿಲ್ಲ. ಈಗ ನಿಮಗೂ ಕೊಟ್ಟಿಲ್ಲ, ನನಗೂ ನನಗೆ ಕೊಟ್ಟಿಲ್ಲ. ready ಇರು, ನಾನು ಬೇಡ ಅಂದೆ. ನಿಮಗೂ ಕೊಟ್ಟಿಲ್ಲ, ನಾನು ಬೇಡ ಅಂದೆ. ನಾನು ಅಲ್ಲ ready ಇರ್ಲಿ, ಇರು. ನಾವು ಗೆಲ್ಸಿದ್ವಿ ಅವ್ರನ್ನ MLC ಮೊದಲನೇ ಬಾರಿ Correct, ಟಿಕೆಟ್ correct. ಕೊಟ್ಟು Yes, ಗೆಲ್ಸಿದ್ವಿ ಶರವಣ, ನಾವು. ನೀವೀಗ MLC ನಾನು ಅವ್ರ ಪರವಾಗಿ ಎಲ್ಲಾ ಕಡೆ 5 ಜಿಲ್ಲೆಯಲ್ಲಿ ಹೋಗಿ MLC. ಪ್ರಚಾರ ಮಾಡಿದ್ದೀನಿ. Continuous ಆಗಿ MLC ಹೌದು, ನೀವು. ಹೌದು. So, ಪಕ್ಷ ನಿಮ್ಗೆ ಕೊಟ್ಟಿದೆ, ನಿಮ್ಮನ್ನ ರೆಕಗ್ನೈಸ್ ಮಾಡಿದೆ, ಫೇರ್ ಹೌದು, ಎನಫ್. ಬಟ್ ಹೌದು, ಸರ್ ಹೌದು. ಇದು ಜನರ ಸಾಮಾಜಿಕ ಮತ್ತು ಶೈಕ್ಷಣಿಕ ಸಮೀಕ್ಷೆಗಿಂತ ಜಾಸ್ತಿ ನನ್ ಜಾತಿ ದೊಡ್ಡದ, ನನ್ ಜಾತಿ ಸಂಖ್ಯೆ ಜನ ಜಾಸ್ತಿ ಇದಾರ, ನನ್ ಜಾತಿ ಜನ ಸಂಖ್ಯೆ ಜಾಸ್ತಿ ಇದಾರ ಅನ್ನುವಂತ ಪೈಪೋಟಿಗೆ ಬಿದ್ದಂಗೆ ಕಾಣ್ತಾ ಇದೆ. ನಿಜ, ಸತ್ಯವಾದ ಮಾತು ಅದು. ಸ್ವತಃ ಕಾಂಗ್ರೆಸ್ ಹೌದು. ಪಾರ್ಟಿಯಲ್ಲೂ ಕೂಡ ಇಲ್ದಿದ್ರೆ DK ಶಿವಕುಮಾರ್ ಅವರು ಒಂದು ಮೀಟಿಂಗ್ ಮಾಡ್ತಿದ್ರಾ, ಒಂದೇ ಇಲ್ದಿದ್ರೆ ವೀರಶೈವ ಈಗ ಮಹಾಸಭಾ ಇವರು ಯಾರು ನಮ್ಮ ಈಶ್ವರ್ ಖಂಡ್ರೆ MB ಪಾಟೀಲ್ರು ಸಭೆ ಮಾಡ್ತಾ ಇದ್ರಾ? ಹೀಗೆ ಸರ್ ಇದು ಲಿಟ್ರಲಿ ಜಾತಿ ಗಣತಿನೇ ಒಂದೇ ಆಗಿದೆ. ಒಂದು ನಿಮ್ಮ ಅಡಿಷನ್ ನವೆಂಬರ್ ಸ್ಟೇಟ್ಮೆಂಟ್ ಡಿಸೆಂಬರ್ಗೆ ನಿಮ್ಮ ಹೇಳಿಕೆಗೆ ಒಂದೇ ಒಂದು ಮುಗಿಸ್ಬಿಡ್ತೀನಿ ಗೊತ್ತಾಗ್ಲಿ. ಬಾಬಣ್ಣ. ಅವರು MLA ಆಗೋದಾದ್ರೆ ಶರವಣ ಅವರು 5 ಊಟಲ್ಲೇ ಆಗ್ಬೇಕು ಅವರು. ಆಯ್ತು ಆಯ್ತು ನನಗ್ ಜಾತಿ ಇಲ್ಲ, ನಾವು ಅದಕ್ಕೆ ಜಾತಿ ಐದನೇ ಅತೀತ, ನಾವು ಆಗ್ಬೇಕು. ನಾನು ಐದನೇ ಯಾವತ್ತೂ ಆಗ್ಬೇಕು. ಜಾತಿ ಅತೀತ, ನಾನು ಯಾವತ್ತೂ ಕೂಡ ಅದಕ್ಕೆ ನೋಡಿ, ಒಂದ್ ಐದನೇ ನಿಮಿಷ ಆಗ್ಬೇಕು. ಬಾಬಣ್ಣ, ನನ್ನ ಹತ್ರ 400 ಜನ ಎಂಪ್ಲಾಯೀಸ್ ಇದ್ದಾರೆ, ನಾನು ಯಾವತ್ತೂ ಕೂಡ ಅವ್ರನ್ನ ಜಾತಿ ಕೇಳಲ್ಲ. ಎಲ್ಲ ಐದದವ್ರೆ. ಯಾಕೆಂದ್ರೆ ನನಗೆ ಅದು ಎಲ್ಲ ಇಷ್ಟ ಆಗಲ್ಲ. ಐದದವ್ರೆ. All right. ದೇವ್ರು Okay, fair. ದೇವ್ರು ಒಳ್ಳೆಯವರು ಕೆಟ್ಟವ್ರು ಎರಡೇ ಜಾತಿ. ಏನೋ ಡಿಸೆಂಬರ್ ಅಂತ ಇದ್ರಿ, ಡಿಸೆಂಬರ್ಗೆ ಒಂದು ಗ್ರಹಣ ಇದೆ ರಾಜ್ಯಕ್ಕೆ ಅಂತ ಹೇಳಿ ಹಾ. ಎಲ್ಲರೂ ಮಾತಾಡೋದೆ. ಆ ಡಿಸೆಂಬರ್ಗೆ ಇವತ್ತು ಮುಖ್ಯಮಂತ್ರಿ ಆಗ್ಬೇಕು ಅಂತೇಳಿ ಸನ್ಮಾನ್ಯ ಉಪಮುಖ್ಯಮಂತ್ರಿಗಳು ಇವತ್ತು ರೆಡಿಯಾಗಿ ಕೂತಿರತಕ್ಕಂಥದ್ದು. ಎಲ್ಲಿ ಇವರು ನಮ್ಮನ್ನೇ ಇಳಿಸ್ಬಿಟ್ರೆ ಸಿದ್ದರಾಮಯ್ಯನವರು ಹೈಕಮಾಂಡ್ಗೆ ಒಂದು ಸಂದೇಶ ಕೊಡಬೇಕು, ನಮ್ಮ ಹೈಯಿಂದಾನ ನೀನೇನ ಟಚ್ ಮಾಡಿದ್ರೆ ಮುಂದಕ್ಕೆ ಸರ್ಕಾರ ಉಳಿಯಲ್ಲ, ಅದಕ್ಕೋಸ್ಕರ ಈ ಒಂದು ಜಾತಿ ಗಣತಿನ ಈ ಜಾತಿ ಅಂತ ಇವಾಗ ಹೇಳ್ತಾ ಇದ್ರಲ್ಲ ನೀವು, ಅದು ಕೂಡ ಒಂದು ಮಾರ್ಗ ಅಂತ ನನಗನ್ನಿಸ್ತಾ ಇದೆ. ಇನ್ನೊಂದ್ ಸ್ವಲ್ಪ ಎಕ್ಸ್ಪ್ಲೈನ್ ಮಾಡೋಣ. ಅಂದ್ರೆ ಅರ್ಥ ಈಗ 2.5 ವರ್ಷ ಫಾರ್ಮುಲಾ ಪವರ್ ಶೇರಿಂಗ್ ಹಿನ್ನೆಲೆಯಲ್ಲಿ ಈಗ ನವೆಂಬರ್ಗೆ ಏನೋ ಕ್ರಾಂತಿ ಆಗುತ್ತೆ, DK ಶಿವಕುಮಾರ್ ಅವರು ಯಾವಾಗ ಕ್ಲೇಮ್ ಮಾಡ್ತಾರೋ ಪವರ್ ಅನ್ನ, ಆವಾಗ ಜಾತಿ ಗಣತಿಯ ರಿಸಲ್ಟ್ ಅನ್ನ ಮುಂದೆ ಇಟ್ಬಿಟ್ಟು ನೋಡಿ ಇಷ್ಟಿದೆ ಅಹಿಂದ ಸಂಖ್ಯೆ, ಇಷ್ಟು ಜನ ನನ್ನ ಹಿಂದೆ ಇದ್ದಾರೆ, ಇಷ್ಟು ವೋಟರ್ಸ್ ನನ್ನ ಹಿಂದೆ ಇದ್ದಾರೆ, ನೀವೇನಾದ್ರೂ ನನ್ನ ಅಲಗಾಡಿಸ್ಬಿಟ್ರೆ ಮುಂದೆ ಬರುವ GB ಎಲೆಕ್ಷನ್ ಆಯ್ತು, ಪಂಚಾಯತ್ ಎಲೆಕ್ಷನ್ ಆಯ್ತು, ಸ್ಥಳೀಯ ಸಂಸ್ಥೆಗಳ ಚುನಾವಣೆಯಲ್ಲಿ ಭಾರಿ ದೊಡ್ಡ ಪೆಟ್ಟು ಬೀಳುತ್ತೆ, ಸೊ ಇಲ್ಲೇ ಇದೆ ದತ್ತಾಂಶ, ಹಂಗಾಗಿ ನಾನು ಟಚ್ ಮಾಡಬೇಡಿ ಅಂತ ತಮ್ಮ ಸ್ಥಾನ ಭದ್ರ ಮಾಡ್ಕೋತಾ ಇದ್ದಾರೆ. ಇದೇ ಸಂದೇಶ, ಇದು ಕೂಡ ಒಂದು ವಿಧಾನ ಅಂತ ನಾನು ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ. ಮೇಡಮ್, ಅದು ಮುಗಿಸ್ಬಿಡ್ತೀನಿ.